ನಾ ಏನು ಹೇಳಕ್ಕಂತೇನೆ ಅಂದ್ರೆ ನಿಮ್ಗೆ ಮಕ್ಕಳು ಮಾಡ್ಕೊಳ್ಬೇಕಂತ ಆಸೆ ಇತ್ತಂದ್ರೆ ನಿಮ್ಗೆ ಮಕ್ಳದ್ದು ಕನಸು ಇತ್ತಂದ್ರೆ ನಿಮ್ಮ ಕೈಲಿಂದ ಅವ್ರನ್ನ ಮುಂದೆ ಫ್ಯೂಚರ್ ಸೆಟ್ಲ್ ಮಾಡೋಕ್ಕಾಗುತ್ತೇನೇ ಇಲ್ಲ ಅವ್ರ ಚಂದ ನೋಡ್ಕೊಳಕ್ಕಾಗತ್ತೇನೇ ಇಲ್ಲ ಅಂತಂದ್ರೆ ಮಾತ್ರ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊರಿ. ಮದ್ವೆದಾತು ಮಕ್ಕಳದಾತು ನಿಮ್ಮ ಕೈಲಿ ಅಕ್ಕೈತಂದ್ರೆ ಮಾತ್ರ ಇವೆರಡಕ್ಕೂ ಕೈ ಹಾಕಿರಿ, ಇಲ್ಲಾಂದ್ರೆ ಹಾಕಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡಿದ್ರಿ ಈಗ ಎಕ್ಸಾಂಪಲ್ ನಾನು ಮಗಳಲ್ಲ ಮದುವೆನ ಆಯ್ತು, ಮದುವೆದು ಜವಾಬ್ದಾರಿ ತೊಗೊಳಕ್ಕೂ ನನಗೆ ಮೆಂಟಾಲಿಟಿ ಇರ್ತಿದ್ದಿಲ್ಲ ಅವಾಗ. ಮಗಳದ್ದು ಅಂತೂ ಫುಲ್ ನನ್ನ ಮೈ ಮ್ಯಾಗ. ಮಗಳನ್ನ ಯಾವ ಥರ ಹೆಂಗೆ ಬೆಳೆಸ್ಬೇಕಂತ ನನಗೆ ಇನ್ನೂ ಕ್ಲಿಯರಿಟಿ ಗೊತ್ತಾಗತ್ತಿಲ್ಲ. ಅವಳು ಟೈಮ್ ಕೊಡತ್ತಿಲ್ಲ. ಅತ್ತಾಗ ಗಂಡ ಆ ಥರ ಮಾಡಿಬಿಟ್ರೆ, ತವ್ರ ಮನೆ ಈ ಥರ ಇದ್ಬಿಟ್ರೆ ಹೆಂಗೆ ಬದುಕಬೇಕಂತ ನಂಗೆ ಗೊತ್ತಾಗತ್ತಿಲ್ಲ. ಅದಕ್ಕೆಲ್ಲ ಹೇಳೋದು ಒಂದು, ನಾನು ಮಕ್ಕಳನ್ನ ಸಾಕೋ ಯೋಗ್ಯತೆ ಇರಬೇಕು, ಹೆಂಡತಿನ ಸಾಕೋ ಯೋಗ್ಯತೆ ಇರಬೇಕು, ಗಂಡನ ಜೊತೆ ಕಷ್ಟನ ಸುಖನ ಹಂಚ್ಕೊಂಡು ಬಾಳುವಂಥ ಬುದ್ಧಿವಂತಿಕೆ, ಅದು ಮೆಂಟಾಲಿಟಿ ಕರೆಕ್ಟಾಗಿರಬೇಕು. ಅಂದ್ರೆ ಮಾತ್ರ ಇಲ್ಲಿ ಜೀವನ ನಡೀತೈತಿ. ಇಲ್ಲಾಂದರೆ ಸುಮ್ಮನೆ ಚಟಕ್ಕೋಸ್ಕರ ಮದುವೆ ಆಗೋದು, ಮಂದಿ ಕೇಳ್ತಾರೆ ಅಂತಂದು ಮಕ್ಕಳು ಮಾಡ್ಕೊಳ್ಳೋದು, ಇದೆಲ್ಲ ಆಗ್ಲಾರದ ವಿಷಯ. ನಾಳೆ ಈತಾಗ ಹೆಂಡತಿ ಬಿಟ್ಟು ಹೋದ್ರೆ ಗಂಡಗೆ ತೊಂದರೆ, ಗಂಡ ಬಿಟ್ಟು ಹೋದ್ರೆ ಹೆಂಡತಿಗೆ ತೊಂದರೆ. ನೀವು ಅಷ್ಟು ಗಂಡ ಹೆಂಡತಿ ಬಿಟ್ಟು ಹೋಗ್ಬಿಟ್ರೆ ಪಾಪ ಮಕ್ಳು ಏನು ಮಾಡ್ಯಾರ, ಮಕ್ಕಳು ಪೂರ ಲೈಫ್ ಲಾಂಗ್ ತೊಂದರೆ. ಅದಕ್ಕೆ ಹೇಳೋದು, ಮದುವೆ ಮಕ್ಕಳು ಮಾಡ್ಕೊಳ್ಳೋದಿದ್ರೆ ಒಂದು ಸಲ ಅಲ್ಲ 100 ಸಲ ಯೋಚನೆ ಮಾಡಿ ಅವೆರಡಕ್ಕೂ ಕೈ ಹಾಕಿರಿ. ಇಲ್ಲಾಂದ್ರೆ ಲೈಫ್ ಒಳಗೆ ಹೆಂಗೈತೆ ಜೀವನ ಹಂಗೆ ಖುಷಿಯಾಗಿ ಇದ್ಬಿಡ್ರಿ. ಇಷ್ಟೇ ಹೇಳೋದು, ದೊಡ್ಡವ್ರು ಹೇಳೋದನ್ನು ಕೇಳ್ಕೊಬೇಕಷ್ಟೆ.